ನಮಸ್ಕಾರ ಸ್ನೇಹಿತರೆ, ಪ್ರಶಸ್ತ 2.0 ಆ್ಯಪ್ ಬಗ್ಗೆ ಈಗ ನೋಡೋಣ. ಇದು ಒಂದು ಶಾಲಾ ಮಟ್ಟದ ವಿದ್ಯಾರ್ಥಿಗಳ ಒಂದು ಅಂಗವೈಕಲ್ಯದ ಒಂದು ಪರಿಶೀಲನಾ ಮೊಬೈಲ್ ಆ್ಯಪ್ ಆಗಿರುತ್ತದೆ. ಇದು ವಿದ್ಯಾರ್ಥಿಗಳಲ್ಲಿ ಇರ್ಬೋದಾಗಿರ್ತಕ್ಕಂತಹ 21 ವಿಧದ ಒಂದು ಅಂಗವೈಕಲ್ಯತೆಯ ಇವುಗಳನ್ನು ಗುರುತಿಸಲು ಶಿಕ್ಷಕರಿಗೆ ಸಹಾಯ ಮಾಡುತ್ತದೆ ಎನ್ನುವಂಥದ್ದು ಈ ಆ್ಯಪ್ನ ವೈಶಿಷ್ಟ್ಯ. ಇದು ಕಾಂಪ್ರಹೆನ್ಸಿವ್ ಸ್ಕ್ರೀನಿಂಗ್ ಮಾಡ್ತದೆ. RPWD ಆ್ಯಕ್ಟ್ 2016 ಪ್ರಕಾರ ಇರುವ 21 ವಿಧದ ಅಂಗವೈಕಲ್ಯತೆಗಳ ವಿಧಗಳನ್ನು ಇದು ಪರಿಶೀಲನೆ ಮಾಡ್ತದೆ ಮತ್ತು ಇದು ವರದಿ ತಯಾರು ಮಾಡುತ್ತದೆ. ರಿಪೋರ್ಟ್ ಜನರೇಷನ್, ಶಾಲಾ ಮಟ್ಟದ ಪರಿಶೀಲನಾ ವರದಿ ಸಿದ್ಧಪಡಿಸುತ್ತದೆ. ಅಗತ್ಯ ಬಿದ್ದರೆ ನಾವು ಇದನ್ನು ಅಧಿಕಾರಿಗಳಿಗೂ ಕೂಡ ಶೇರ್ ಮಾಡಬಹುದಾಗಿರುತ್ತದೆ. ಮಲ್ಟಿ ಯೂಸರ್ ಸಪೋರ್ಟ್ ಆಗಿರುತ್ತದೆ. ಇದು ಶಿಕ್ಷಕರಾಗಿರ್ಬೋದು, ಮುಖ್ಯ ಶಿಕ್ಷಕರು ಅಥವಾ ಪ್ರಿನ್ಸಿಪಾಲ್ರು ಅಥವಾ ವಿಶೇಷ ಶಿಕ್ಷಕರು, ಈ ರೀತಿಯಾಗಿ ಮಲ್ಟಿ ಯೂಸರ್ ಸಪೋರ್ಟ್ ಇದು ಮಾಡುತ್ತದೆ ಆ್ಯಪ್ನಲ್ಲಿ. ಮತ್ತು ಈ ಆ್ಯಪ್ನ ಉದ್ದೇಶ ಶಾಲಾ ಮಟ್ಟದ ವಿದ್ಯಾರ್ಥಿಗಳ ಅಂಗವೈಕಲ್ಯಗಳನ್ನು ಪ್ರಾಥಮಿಕವಾಗಿ ಗುರುತಿಸುವುದು, ಶಿಕ್ಷಕರಿಗೆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಬೇಗ ತಿಳಿದುಕೊಳ್ಳಲು ಸಹಾಯವಾಗುತ್ತದೆ ಮತ್ತು ಶಾಲಾ ಮಟ್ಟದ ಪರಿಶೀಲನಾ ವರದಿ ತಯಾರಿಸುತ್ತದೆ. ಅಗತ್ಯ ಬಿದ್ದರೆ ವಿದ್ಯಾರ್ಥಿಗಳಿಗೆ ಅಂಗವೈಕಲ್ಯ ಪ್ರಮಾಣ ಪತ್ರ ಪ್ರಕ್ರಿಯೆ ಆರಂಭಿಸಲು ಕೂಡ ಇದು ಸಹಾಯ ಮಾಡುತ್ತದೆ ಎನ್ನುವಂಥದ್ದು ಪ್ರಶಸ್ತ ಪ್ರೀ ಅಸೆಸ್ಮೆಂಟ್ ಹೋಲಿಸ್ಟಿಕ್ ಸ್ಕ್ರೀನಿಂಗ್ ಟೂಲ್. ಸೊ ಈ ಆ್ಯಪನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥವರು NCERTದವರು ಮತ್ತು 2020 NEP. ಸೊ ಈ ಆ್ಯಪನ್ನು ನಾವು ಮೊದಲಿಗೆ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಮೊದಲಿಗೆ ನಮ್ಮ ಪ್ಲೇಸ್ಟೋರನ್ನು ನಾವು ನಮ್ಮ ಮೊಬೈಲಲ್ಲಿ ಓಪನ್ ಮಾಡಬೇಕು ಮತ್ತು ಇಲ್ಲಿ ಸರ್ಚ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಆ್ಯಪ್ಸ್ ಆ್ಯಂಡ್ ಗೇಮ್ಸ್ನಲ್ಲಿ ಪ್ರಶಸ್ತ PRASHAST ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸೊ ಸರ್ಚ್ ರಿಸಲ್ಟ್ಸಲ್ಲಿ ನಿಮಗೆ ನೋಡ್ಬೋದು ಈ ರೀತಿಯಾಗಿ ಪ್ರಶಸ್ತ NCERT ಅಂತ ಒಂದು ಇಲ್ಲಿ ವಿಕಲಚೇತನರ ಐಕಾನ್ ಇರತಕ್ಕಂಥ ಒಂದು ಆ್ಯಪ್ ನಿಮಗೆ ಶೋ ಆಗ್ತಿರುತ್ತೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ, ಇನ್ಸ್ಟಾಲ್ಡ್ ಅಂತ ಬಂತು. ಓಪನ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿ ನಿಮ್ಗೆ ಇಂಟರ್ಫೇಸ್ ಪೇಜ್ ಬರ್ತದೆ. ಸೊ ನೋಡ್ಬೋದು ಇಲ್ಲಿ ಪ್ರಶಸ್ತ ಅಂತ ಇರ್ತದೆ. ಸೊ ನೆಕ್ಸ್ಟ್ ಇಲ್ಲಿ ವೆಲ್ಕಮ್ ಟು ಪ್ರಶಸ್ತ ಪ್ರೀ ಅಸೆಸ್ಮೆಂಟ್ ಹೋಲಿಸ್ಟಿಕ್ ಸ್ಕ್ರೀನಿಂಗ್ ಟೂಲ್ ಅಂತ ಬಂದಿರುತ್ತದೆ. ಕೆಳಗಡೆಗೆ ಸ್ಕಿಪ್ ಬಟನ್ ಕ್ಲಿಕ್ ಮಾಡಿ, ಗೆಟ್ ಸ್ಟಾರ್ಟೆಡ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಲಾಗಿನ್ ವಿತ್ ಆಧಾರ್, ಲಾಗಿನ್ ವಿತ್ ಮೊಬೈಲ್ ನಂಬರ್ ಅಂತ ಬರುತ್ತದೆ. ಸೊ ನೋಡಿ, ಮೊದಲಿಗೆ ನೀವು ಈ ಒಂದು ಪ್ರಶಸ್ತ ಆ್ಯಪ್ಗೆ ಲಾಗಿನ್ ಆಗಬೇಕಾದ್ರೆ ಸೊ ಇಲ್ಲಿ ನಾನೀಗ ಮೊದಲಿಗೆ ಲಾಗಿನ್ ವಿತ್ ಆಧಾರ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ನೀವು ಪ್ರಶಸ್ತಿಗೆ ಲಾಗಿನ್ ಆಗಬೇಕಾದ್ರೆ ಮೊದಲು ನಿಮ್ಮ ಒಂದು ಡಿಜಿಲಾಕರ್ ಅಕೌಂಟನ್ನು ಇದಕ್ಕೆ ಲಿಂಕ್ ಮಾಡಿ ಅಂತ ಇರ್ತದೆ. ಸೊ ಮೊದಲಿಗೆ ನೀವೇನು ಮಾಡಬೇಕಾಯಿತು, ಇದರ ಪ್ರಕಾರ ಇನ್ನು ಮೊದಲಿಗೆ ಈ ಡಿಜಿಲಾಕರ್ನಲ್ಲಿ ನಿಮ್ಮ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಿರಬೇಕಾಗುತ್ತೆ. ಸೊ ಡಿಜಿಲಾಕರ್ನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿಕೊಳ್ಳಲು ನೀವು ಮೊಬೈಲ್ನಲ್ಲಿ ಪ್ಲೇಸ್ಟೋರ್ನಲ್ಲಿ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು. ಅದು ಯಾವುದಪ್ಪ ಅಂದರೆ ಡಿಜಿಲಾಕರ್ ಆ್ಯಪು. ಸೊ ಇಲ್ಲಿ ಡಿಜಿಲಾಕರ್ ಅಂತ ಟೈಪ್ ಮಾಡಿ ನೀವು ಒಂದು ನಿಮ್ಮ ಪ್ಲೇಸ್ಟೋರ್ ಓಪನ್ ಮಾಡಿ ಡಿಜಿಲಾಕರ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸೊ ಡಿಜಿಲಾಕರ್ ನ್ಯಾಷನಲ್ ಗೌರ್ಮೆಂಟ್ ಡಿವಿಷನ್ ಗವರ್ನಮೆಂಟ್ ಆಫ್ ಇಂಡಿಯಾ ಅಂತ ಈ ರೀತಿ ನಿಮಗೆ ಒಂದು ಡಿಜಿಲಾಕರ್ನ ಐಕಾನ್ ಇರತಕ್ಕಂಥ ಆ್ಯಪ್ ಸರ್ಚ್ ರಿಸಲ್ಟ್ಸ್ ನಿಮಗೆ ಇಲ್ಲಿ ಶೋ ಆಗ್ತಿರುತ್ತೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ಸ್ಟಾಲ್ಡ್ ಆಯಿತು. ಓಪನ್ ಮೇಲೆ ಕ್ಲಿಕ್ ಮಾಡಿ. ಸೊ ಡಿಜಿಲಾಕರ್ ಅಂತ ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ ನಿಮಗೆ ಈ ರೀತಿ ಬರುತ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಚೂಸ್ ಯುವರ್ ಪ್ರಿಫರ್ಡ್ ಲ್ಯಾಂಗ್ವೇಜ್ ಅಂತ ಇರುತ್ತದೆ. ಕಂಟಿನ್ಯೂ ಟು ಇಂಗ್ಲೀಷ್, ಇಲ್ಲಿ ಬೈ ಡಿಫಾಲ್ಟ್ ಇಂಗ್ಲೀಷ್ ಸೆಲೆಕ್ಟ್ ಆಗಿತ್ತು ಮತ್ತು ಅದನ್ನು ನಾನು ಇಲ್ಲಿ ಕಂಟಿನ್ಯೂ ಟು ಇಂಗ್ಲೀಷ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಇಲ್ಲಿ ಸೆಕ್ಯೂರ್ ನೆಕ್ಸ್ಟ್ ಅಂತ ಬಟನ್ಗಳು ಬಂದು ಶೋ ಆಗ್ತಿರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ ಲೆಟ್ಸ್ ಗೋ ಕ್ಲಿಕ್ ಮಾಡಿ. ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಯು ಮೈಟ್ ನೀಡೆಡ್ ಅಂತ ಇರ್ತದೆ. ಇಲ್ಲಿ ಆಧಾರ್ ಕಾರ್ಡನ್ನು ನೀವು ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಆಧಾರ್ ಕಾರ್ಡ್ನಲ್ಲಿ ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ UIDAI ಆಲ್ ಸ್ಟೇಟ್ಸ್ ಅಂತ ಇರ್ತದೆ. ಕೆಳಗಡೆಗೆ ಗೆಟ್ ಸ್ಟಾರ್ಟೆಡ್ ಅಂತ ಇರ್ತದೆ. ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ಇಲ್ಲಿ ಪರ್ಮಿಷನ್ಸ್ ಕೇಳ್ತದೆ, ಅಲೌ ಕೊಡಿ. ಸೊ ಲಾಗಿನ್ ಆರ್ ಕ್ರಿಯೇಟ್ ಅಕೌಂಟ್ ಇಲ್ಲಿ ಏನಾಗಿರುತ್ತದೆ, ಕೆಳಗೆ ಇಲ್ಲಿ ನಿಮ್ಮ ಮೊಬೈಲು ಸಿಮ್ ಇರ್ತದೆ ಮತ್ತು ನೆಟ್ವರ್ಕ್ ಕಂಪನಿ ನೇಮ್ ಕೂಡ ನೋಡಬಹುದಾಗಿರುತ್ತದೆ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ಕನ್ನು ಮಾಡಿ. ಇಲ್ಲಿ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ವೆರಿಫೈ OTP ಅಂತ ನಿಮ್ಮ ಒಂದು ಏನು ಮೊಬೈಲ್ ನಂಬರ್ ಶೋ ಆಗಿತ್ತು ಅಥವಾ ಪ್ರೆಸೆಂಟ್ ಮೊಬೈಲ್ನಲ್ಲಿ ಯಾವ ಸಿಮ್ ಇದೆಯೋ ಆ ಒಂದು ಮೊಬೈಲ್ ನಂಬರ್ಗೆ ಏನಾಗಿರುತ್ತದೆ OTP ಒಂದು ಹೋಗಿರುತ್ತದೆ. ಸೊ ಬಂದಂಥ OTPಯನ್ನು ಈ ಒಂದು OTP ಬಾಕ್ಸಲ್ಲಿ ಟೈಪ್ ಮಾಡಿ ಮತ್ತು ವೆರಿಫೈ OTP ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ.
ಸೊ ವೆರಿಫೈ ಆದಮೇಲೆ ವೆರಿಫೈ ಯುವರ್ ಐಡೆಂಟಿಟಿ, ಎಂಟರ್ ಯುವರ್ ಆಧಾರ್ ಆರ್ VID ನಂಬರ್ ಟು ಪ್ರೊಸೀಡ್ ಅಂತ ಇರ್ತದೆ. ಆಧಾರ್ ಆರ್ VID ನಂಬರ್, ಈ ಒಂದು ಬಾಕ್ಸ್ನಲ್ಲಿ ನಿಮ್ಮ ಆಧಾರ್ ನಂಬರನ್ನು ಟೈಪ್ ಮಾಡಿ ನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಕಂಟಿನ್ಯೂ ವಿತ್ ಆಧಾರ್ ಬೇಸ್ ಅಥೆಂಟಿಕೇಷನ್, ಆಧಾರ್ OTP ಅಂತ ಎರಡು ಆಪ್ಷನ್ಗಳು ಶೋ ಆಗುತ್ತದೆ. ಆಧಾರ್ OTP ಬಟನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ನಂತರ ನಿಮಗೆ ನೋಡ್ಬೋದು ಈಗ ವೆರಿಫೈ OTP ಅಂತ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ರಿಜಿಸ್ಟರ್ ಇರುವಂತಹ ಮೊಬೈಲ್ ನಂಬರಿಗೆ 6 ಡಿಜಿಟ್ನ ಒಂದು OTP ಹೋಗಿರುತ್ತೆ. ಅದನ್ನು 6 ಬಾಕ್ಸಲ್ಲಿ ಕೊಡಿ, ಸಬ್ಮಿಟ್ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಸೆಟ್ ಯುವರ್ ಸೆಕ್ಯೂರಿಟಿ ಪಿನ್ ಅಂತ 6 ಡಿಜಿಟ್ನ ಒಂದು ಸೆಕ್ಯೂರಿಟಿ ಪಿನ್ನನ್ನು ನೀವು ಇಲ್ಲಿ ಸೆಟ್ ಮಾಡೋಕ್ಕೆ ಕೇಳುತ್ತೆ. ಅದನ್ನು ನೀವು ಇಲ್ಲಿ ಟೈಪ್ ಮಾಡಿ ಮತ್ತು ಕಂಪ್ಲೀಟ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಅಲೋ ಅಂತ ಕೇಳುತ್ತೆ, ಅಲೋ ಮಾಡಿ. ಸೊ ನೋಡ್ಬೋದು ಈಗ ಡಿಜಿಲಾಕರ್ನಲ್ಲಿ ವೆಲ್ಕಮ್ ಅಂತ ನಿಮ್ಮ ಆಧಾರ್ನಲ್ಲಿರುವಂಥ ನಿಮ್ಮ ಹೆಸರು ಶೋ ಆಗ್ತಿರುತ್ತೆ, ನಿಮ್ಮ ಫೋಟೋ ಕೂಡ ನೋಡ್ಬೋದಾಗಿರುತ್ತದೆ ಆಧಾರ್ನಲ್ಲಿರುವಂತೆ, ಮತ್ತು ರಿಸೀವ್ಡ್ ಡಾಕ್ಯುಮೆಂಟ್ಸಲ್ಲಿ ಆಧಾರ್ ಕಾರ್ಡ್ ಅಂತ ಶೋ ಆಗ್ತಿರುತ್ತೆ, ಮತ್ತು ನೀವು ಬೇಕಾದಂಥ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಅಪ್ಲೋಡ್ ಮಾಡ್ಬೋದು. ಈಗ ಡಿಜಿಲಾಕರ್ನಲ್ಲಿ ಅಕೌಂಟ್ ಏನು ನಮ್ಮದೀಗ ಕ್ರಿಯೇಟ್ ಆಯಿತು. ಸೊ ನೆಕ್ಸ್ಟ್ ಏನು ಮಾಡೋಣ, ಮತ್ತೆ ನಾವು ಈ ಪ್ರಶಸ್ತ ಆ್ಯಪನ್ನು ಓಪನ್ ಮಾಡ್ಕೊಳ್ಳೋಣ ಈಗ. ಸೊ ಈಗ ನಾವು ಡಿಜಿಲಾಕರ್ನಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡ ಮೇಲೆ ಈ ಒಂದು ಪ್ರಶಸ್ತ ಆ್ಯಪ್ನ ಲಾಗಿನ್ ಪೇಜಲ್ಲಿ ಎಂಟರ್ ಆಧಾರ್ ನಂಬರ್ ಟು ಕಂಟಿನ್ಯೂ ವಿತ್ ಡಿಜಿಲಾಕರ್, ಇಲ್ಲಿ ನಮ್ಮ ಒಂದು ಆಧಾರ್ ನಂಬರನ್ನು ಕೊಡಬೇಕು. ನೆಕ್ಸ್ಟ್ ಕ್ಲಿಕ್ ಮಾಡಬೇಕು. ಸೊ ವೆರಿಫೈಯಿಂಗ್ ಅಂತ ಬಂದಿರುತ್ತದೆ. ಸೊ ನೋಡ್ಬೋದು ಈಗ ಆಧಾರ್ ನಂಬರಲ್ಲಿ ರಿಜಿಸ್ಟರ್ ಇರುವಂತಹ ನಮ್ಮ ಮೊಬೈಲ್ ನಂಬರಿಗೆ OTP ಒಂದು ಬಂದಿರುತ್ತದೆ. ಅದನ್ನು ಎಂಟರ್ OTP ಬಾಕ್ಸಲ್ಲಿ ಕೊಟ್ಟು ಕಂಟಿನ್ಯೂ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೊ ನೋಡ್ಬೋದು ಈಗ ಹೆಲೋ ಅಂತ ನಿಮ್ಮ ನೇಮ್ ಶೋ ಆಗ್ತಿರುತ್ತೆ, ಡೇಟ್ ಆಫ್ ಬರ್ತ್ ಇರುತ್ತೆ, ಜೆಂಡರು, ಆಮೇಲೆ ಮೊಬೈಲ್ ನಂಬರು ಶೋ ಆಗ್ತಿರುತ್ತೆ, ಮತ್ತು ಪ್ರಶಸ್ತ ಅಪ್ಲಿಕೇಶನ್ ನೀಡ್ ಯುವರ್ ಮೋರ್ ಡೀಟೇಲ್ಸ್ ಟು ರಿಜಿಸ್ಟರ್ ಯುವರ್ ಸೆಲ್ಫ್, ಪ್ಲೀಸ್ ಪ್ರೊವೈಡ್ ಫ್ಯೂ ಡೀಟೇಲ್ಸ್ ಅಂತ ಇರ್ತದೆ. ಸೊ ಇಲ್ಲಿ ಇಮೇಲ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಇಮೇಲ್ ಅಡ್ರೆಸ್ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ನೋಡಬಹುದು ಡಿಜಿಲಾಕರ್ ಹ್ಯಾಸ್ ಸೆಂಟ್ ಎನ್ OTP ಟು ಯುವರ್ ಇಮೇಲ್ ಅಂತ ಬಂದಿರುತ್ತದೆ. ನಿಮ್ಮ ಇಮೇಲ್ಗೆ ಬಂದಿರತಕ್ಕಂಥ OTPಯನ್ನು ಟೈಪ್ ಮಾಡಿ ಮತ್ತು ಸಬ್ಮಿಟ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ಈಗ ನಿಮಗೆ ಪ್ಲೀಸ್ ಪ್ರೊವೈಡ್ ಯುವರ್ ಕನ್ಸೆಂಟ್ ಟು ಶೇರ್ ದಿ ಫಾಲೋವಿಂಗ್ ಅಂತ ಬಂದಿರುತ್ತದೆ. ಸೊ ಇದರಲ್ಲಿ ನೀವು ಅಲೌ ಇದನ್ನು ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್, ಪ್ಲೀಸ್ ವೇಟ್ ಅಂತ ಬರ್ತಿರ್ತದೆ, ಕಂಟಿನ್ಯೂ ಅಂತ ಬರ್ತದೆ. ಸೊ ನೋಡಬಹುದು ಈಗ ನಿಮ್ಮ ನೇಮ್ ಶೋ ಆಗಿರುತ್ತದೆ. ಸೊ ಇಲ್ಲಿ ನೋಡಿ, ಇದು ಭಾಳ ಇಂಪಾರ್ಟೆಂಟು, ಸೆಲೆಕ್ಟ್ ಯುವರ್ ರೋಲಲ್ಲಿ ಇಲ್ಲಿ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ಟೀಚರ್, ಸ್ಪೆಷಲ್ ಎಜುಕೇಟರ್, ಹೆಡ್ ಟೀಚರ್ ಅಂತ ಇರ್ತದೆ. ನಾನೀಗ ಮೊದಲಿಗೆ ಹೆಡ್ ಟೀಚರ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಎಂಟರ್ ಸ್ಕೂಲ್ ಯುಡೈಸ್ ಪ್ಲಸ್ ಕೋಡ್ ಅಂತ ಇರ್ತದೆ. ಸೊ ಇಲ್ಲಿ ಏನು ಮಾಡಿ, ನಿಮ್ಮ ಸ್ಕೂಲ್ನ 11 ಡಿಜಿಟ್ನ ಯುಡೈಸ್ ಸಂಖ್ಯೆಯನ್ನು ಫಿಲ್ ಮಾಡಿ. ಎಂಟರ್ ಯುಡೈಸ್ ಲಿಂಕ್ಡ್ ಇಮೇಲ್ ID ಆಫ್ ಸ್ಕೂಲ್, ಅಂದರೆ MHID ಯುಡೈಸ್ ಪ್ಲಸ್ನಲ್ಲಿ ಸ್ಕೂಲು ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್ನಲ್ಲಿ ಯಾವ ಒಂದು ನಿಮ್ಮ ಇಮೇಲ್ ಅಡ್ರೆಸ್ ಇರುತ್ತದೆ, ಯುಡೈಸ್ ಪ್ಲಸ್ಗೆ ಯಾವ ಒಂದು ಇಮೇಲ್ ಅಡ್ರೆಸ್ ಲಿಂಕ್ ಆಗಿರುತ್ತದೆಯೋ, ಸೊ ಆ ಒಂದು ಇಮೇಲ್ ಅಡ್ರೆಸ್ಸನ್ನು ಈ ಒಂದು ಟೈಪ್ ಇಯರ್ ಯುಡೈಸ್ ಲಿಂಕ್ಡ್ ಇಮೇಲ್ ID ಆಫ್ ಸ್ಕೂಲ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ರಿಜಿಸ್ಟರಿಂಗ್ ಎಸ್ ಹೆಡ್ ಟೀಚರ್ ಆರ್ ಪ್ರಿನ್ಸಿಪಾಲ್ ಫಾರ್ ದಿ ಸ್ಕೂಲ್ ವಿತ್ ಯುಡೈಸ್ ಪ್ಲಸ್ ಕೋಡ್ ಅಂತ ನಿಮ್ಮ ಸ್ಕೂಲ್ ಯುಡೈಸ್ ಸಂಖ್ಯೆ ಶೋ ಆಗ್ತಿರುತ್ತೆ. ಡು ಯು ವಾಂಟ್ ಟು ಕಂಟಿನ್ಯೂ ವಿತ್ ದೀಸ್ ಡೀಟೇಲ್ಸ್ ಅಂತ ಇರ್ತದೆ. ಎಸ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ನೆಕ್ಸ್ಟ್ ನಿಮಗೆ ಪ್ಲೀಸ್ ವೆರಿಫೈ ಡೀಟೇಲ್ಸ್, ದೀಸ್ ಡೀಟೇಲ್ಸ್ ಆರ್ ಬೀಯಿಂಗ್ ಫೆಚ್ಡ್ ಫ್ರಮ್ ಡಿಜಿಲಾಕರ್. ಇನ್ ಕೇಸ್ ಆಫ್ ಎನಿ ಚೇಂಜಸ್ ನೀಡೆಡ್ ಯು ಆರ್ ರಿಕ್ವೆಸ್ಟೆಡ್ ಟು ಮೇಕ್ ದೋಸ್ ಚೇಂಜಸ್ ಇನ್ ಫ್ರಮ್ ಡಿಜಿಲಾಕರ್ ಪೇಜ್ ಅಂತ ಇರ್ತದೆ. ಇಲ್ಲಿ ನಿಮ್ಮ ನೇಮ್ ಶೋ ಆಗ್ತಿರುತ್ತೆ, HM ನೇಮ್, ಹೆಡ್ ಮಾಸ್ಟರ್ ನೇಮ್, ಆಮೇಲೆ ಡೇಟ್ ಆಫ್ ಬರ್ತ್, ಆಮೇಲೆ ಜೆಂಡರು, ಆಮೇಲೆ ಮೊಬೈಲ್ ನಂಬರು ಶೋ ಆಗ್ತಿರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು, ಯು ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಯುವರ್ ಪ್ರೊಫೈಲ್, ವೆಲ್ಕಮ್ ಟು ಯುವರ್ ಪರ್ಸನಲೈಸ್ಡ್ ಡ್ಯಾಶ್ ಬೋರ್ಡ್ ಅಂತ ನಿಮಗೆ ಇಲ್ಲಿ ಬಂದಿರುತ್ತದೆ. ಇಲ್ಲಿ ಹಾಯ್ ಅಂತ ನಿಮ್ಮ ನೇಮ್ ಶೋ ಆಗ್ತಿರುತ್ತೆ, ಮತ್ತು ನಿಮ್ಮ ರೋಲ್ ಇಲ್ಲಿ ಹೆಡ್ ಟೀಚರ್ ಆರ್ ಪ್ರಿನ್ಸಿಪಾಲ್ ಅಂತ ಇರ್ತದೆ, ಮತ್ತು ನಿಮ್ಮ ಇಲ್ಲಿ ಸ್ಕೂಲ್ ನೇಮ್ ಕೂಡ ನಿಮಗೆ ಇಲ್ಲಿ ಶೋ ಆಗ್ತಿರುತ್ತೆ. ಆಮೇಲೆ ಇಲ್ಲಿ ಓವರ್ ವ್ಯೂ ಅಂತ ಇದೇನಿದೆ ಇದೆಲ್ಲ ಇಲ್ಲಿ ಟೋಟಲ್ ಸ್ಟೂಡೆಂಟ್ಸ್ ಇನ್ ದಿ ಸ್ಕೂಲ್, ಆಮೇಲೆ ಟೋಟಲ್ ಸ್ಟೂಡೆಂಟ್ಸ್ ಸ್ಕ್ರೀನ್ ಇನ್ ಪಾರ್ಟ್ 1, ಟೋಟಲ್ ಸ್ಟೂಡೆಂಟ್ಸ್ ಸ್ಕ್ರೀನ್ ಇನ್ ಪಾರ್ಟ್ 2 ಅಂತ ಏನಿರ್ತದೆ ಇದೆಲ್ಲ ಇಲ್ಲಿ
ಜೀರೋ ಅಂತ ಬಂದಿರುತ್ತದೆ. ಆಮೇಲೆ ವಾಟ್ಸ್ ನ್ಯೂ ಸಿ ಆಲ್ ಯುವರ್ ನೋಟಿಫಿಕೇಶನ್ಸ್ ಅಂತ ಇರ್ತದೆ. ಇಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಯಾವುದಾದ್ರೂ ನೋಟಿಫಿಕೇಶನ್ ಇದ್ರೆ ಶೋ ಆಗ್ತಿರತ್ತೆ. ಇಲ್ಲಾಂದರೆ ಯು ಡೋಂಟ್ ಹ್ಯಾವ್ ಎನಿ ನ್ಯೂ ನೋಟಿಫಿಕೇಶನ್ಸ್ ಅಂತ ಇರ್ತದೆ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಟು ಡೂ ಲಿಸ್ಟ್ ಅಂತ ಇರ್ತದೆ. ಮ್ಯಾನೇಜ್ ಟೀಚರ್ ಅಂತ ಮತ್ತೆ ಮ್ಯಾನೇಜ್ ಸ್ಪೆಷಲ್ ಎಜುಕೇಟರ್, ಅಸೈನ್ ಸ್ಕ್ರೀನಿಂಗ್ಸ್, ಮ್ಯಾನೇಜ್ ಸ್ಟೂಡೆಂಟ್ಸ್ ಅಂತ ಇರ್ತದೆ. ಆಮೇಲೆ ವ್ಯೂ ಮೈ ಸರ್ವೆಯಲ್ಲಿ ಸ್ಕ್ರೀನಿಂಗ್ ಪಾರ್ಟ್ 1, ಸ್ಕ್ರೀನಿಂಗ್ ಪಾರ್ಟ್ 2 ಅಂತ ಇದೆ. ಕೆಳಗಡೆ ಮೆನುಗಳಿವೆ, ಹೋಮ್, ಪ್ರೊಫೈಲ್, ಹೆಲ್ಪ್, ದೀಕ್ಷಾ ಅಂತ. ಅದರ ಕೆಳಗಡೆ ಇರ್ತಕ್ಕಂಥ ಮೆನುಗಳಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಏನಿರುತ್ತೆ, ನಿಮ್ಮ ನೇಮ್ ಶೋ ಆಗ್ತಿರುತ್ತೆ ಮತ್ತು ನಿಮ್ಮ ರೋಲ್ ಇರ್ತದೆ. ಆಮೇಲೆ ನಿಮಗೊಂದು ಪ್ರಶಸ್ತ ಅಕೌಂಟ್ ನಂಬರ್ ಅಂತ ಪ್ರಶಸ್ತ ಒಂದು ಅಕೌಂಟ್ ಐ ಡಿ ಕ್ರಿಯೇಟ್ ಆಗಿರುತ್ತದೆ. PRX ಅಂತ ನಂಬರ್ಗಳಿರ್ತದೆ. ಆಮೇಲೆ ಇಲ್ಲಿ ಯುಡೈಸ್ ಪ್ಲಸ್ ಕೋಡು, ದೀಕ್ಷಾ ಐ ಡಿ, ಅಪಾರ ಐ ಡಿ ಅಂತ ನಿಮಗೆ ಇಲ್ಲಿ ಬಂದಿರುತ್ತದೆ. ಆ್ಯಡ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಆ್ಯಡ್ ಕೂಡ ಮಾಡಬಹುದು. ಪರ್ಸನಲ್ ಇನ್ಫಾರ್ಮೇಷನ್ ಇರ್ತದೆ, ಸ್ಕೂಲ್ ಇನ್ಫಾರ್ಮೇಷನ್ ಕೂಡ ನೋಡಬಹುದಾಗಿರುತ್ತದೆ. ಇದೇನಾಯಿತು, HM ಪ್ರಶಸ್ತ ಆ್ಯಪ್ಗೆ ಇಲ್ಲಿವರೆಗೆ ಲಾಗಿನ್ ಪ್ರೊಸೆಸ್ಸನ್ನು ನೋಡಿದೆವು. ಇನ್ನು ನೆಕ್ಸ್ಟು ಸಹಶಿಕ್ಷಕರು ಅಥವಾ ಟೀಚರ್ ಯಾವ ರೀತಿ ಲಾಗಿನ್ ಆಗಬೇಕು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಸೊ ಸೇಮ್ ಪ್ರೊಸೆಸ್. ನಾವು ಮೊದಲಿಗೆ ನಮ್ಮ ಒಂದು ಡಿಜಿಲಾಕರ್ ಅಕೌಂಟ್ ಲಿಂಕ್ ಮಾಡಬೇಕಾಗತ್ತೆ, ನಂತರ ಲಾಗಿನ್ ಆಗಬೇಕಾಗತ್ತೆ. ಸೊ ಯಾವ ರೀತಿ HM ಡಿಜಿಲಾಕರ್ಗೆ ತಮ್ಮ ಒಂದು ಈ ಪ್ರಶಸ್ತ ಆ್ಯಪ್ ಲಿಂಕ್ ಮಾಡಿಕೊಡುವುದರ ಮೂಲಕ ಲಾಗಿನ್ ಆದೋ ಅದೇ ರೀತಿ ಲಾಗಿನ್ ಆಗಬೇಕಾಗುತ್ತದೆ. ಆಮೇಲೆ ಏಕೋಪಾಧ್ಯಾಯ ಶಾಲೆಗಳಲ್ಲಿ ಏನಾಗುತ್ತೆ, ಅಲ್ಲಿ ಹೆಡ್ ಮಾಸ್ಟರ್ ಮತ್ತು ಟೀಚರ್ ಒಬ್ಬರೇ ಇರೋದ್ರಿಂದ ಅವ್ರು ಏನು ಮಾಡಬೇಕು, ತಮ್ಮ ರೋಲನ್ನು ಚೇಂಜ್ ಮಾಡ್ಕೊಂಡು ಲಾಗಿನ್ ಆಗಬೇಕಷ್ಟೇ. ಸೊ ನೋಡ್ಬೋದು, ಈಗ ನಾವು ಟೀಚರ್ ಅವರನ್ನು ಆ್ಯಡ್ ಮಾಡಬೇಕಾದ್ರೆ ಮ್ಯಾನೇಜ್ ಟೀಚರ್ ಮೇಲೆ ಕ್ಲಿಕ್ ಮಾಡಬೇಕು. ಮ್ಯಾನೇಜ್ ಟೀಚರ್ ಮೇಲೆ ಕ್ಲಿಕ್ ಮಾಡಿದಾಗ ಮ್ಯಾನೇಜ್ ಟೀಚರ್ ಇಂಟರ್ಫೇಸ್ ಪೇಜ್ ಬರುತ್ತದೆ. ಸೊ ಇಲ್ಲಿ ಲೋಡಿಂಗ್ ಅಂತ ಬರ್ತಿರ್ತದೆ. ಸೊ ಇಲ್ಲಿ 3 ಆಪ್ಷನ್ಗಳು ನಮಗೆ ಕಾಣಿಸ್ತಿರ್ತದೆ, ಪೆಂಡಿಂಗ್, ಎಕ್ಸೆಪ್ಟೆಡ್ ಮತ್ತು ರಿಜೆಕ್ಟೆಡ್ ಅಂತ. ಸೊ ಇಲ್ಲಿ ಆ್ಯಡ್ ಟೀಚರ್ ಅಂತ ಒಂದು ಬಟನ್ ಇದೆ, ಪ್ಲಸ್ ಬಟನ್ನು. ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಆ್ಯಡ್ ಟೀಚರ್, ಎಂಟರ್ ಟೀಚರ್ ಪ್ರಶಸ್ತ ಅಕೌಂಟ್ ನಂಬರ್ ಅಂತ. ಸೊ ಟೀಚರ್ ಈ ಒಂದು ಪ್ರಶಸ್ತ ಆ್ಯಪ್ಗೆ ಲಾಗಿನ್ ಆಗುವುದ್ರ ಮೂಲಕ ತಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡಿರ್ತಾರೆ. ಸೊ ಅದನ್ನು ಇಲ್ಲಿ ಎಂಟರ್ ಟೀಚರ್ ಪ್ರಶಸ್ತ ಅಕೌಂಟ್ ನಂಬರ್ ಬಾಕ್ಸಲ್ಲಿ ಟೈಪ್ ಮಾಡಿ ಮತ್ತು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು, ಈಗ ಆ್ಯಡ್ ಟೀಚರ್ ಇಂಟರ್ಫೇಸ್ ಪೇಜ್ ಬರುತ್ತದೆ. ಇಲ್ಲಿ ಟೀಚರ್ ನೇಮ್ ಮತ್ತು ಡೇಟ್ ಆಫ್ ಬರ್ತ್ ಮತ್ತು ಅವರ ಜೆಂಡರ್ ಮತ್ತು ರೋಲ್, ಈ ಎಲ್ಲ ಡೀಟೇಲ್ಸು ಏನು ನೀವು ಪ್ರಶಸ್ತ ಆ್ಯಪ್ನಲ್ಲಿ ಎಂಟರ್ ಮಾಡಿರ್ತಾರೆ ಟೀಚರು, ಆ ಎಲ್ಲ ಡೀಟೇಲ್ಸ್ ಇಲ್ಲಿ ಬಂದಿರುತ್ತದೆ. ನೆಕ್ಸ್ಟ್ ಇಲ್ಲಿ ಯುಡೈ ಸ್ಕೋರ್, ಟೀಚರ್ ಕ್ಯಾಟಗರಿ, ಟೀಚಿಂಗ್ ಲೆವೆಲ್ ಮತ್ತು ಇಮೇಲ್ ಅಡ್ರೆಸ್ ಮತ್ತು ಮೊಬೈಲ್ ನಂಬರ್ ಎಲ್ಲ ಶೋ ಆಗ್ತಿರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು, ಈಗ OTP ವೆರಿಫಿಕೇಷನ್, ಕೈಂಡ್ಲಿ ಎಂಟರ್ OTP ಸೆಂಟ್ ಆನ್ ಯುವರ್ ಮೊಬೈಲ್ ನಂಬರ್ ಅಂತ ಮತ್ತು ಇಮೇಲ್ ಅಡ್ರೆಸ್ ಅಂತ ನಿಮ್ಮ ಮೊಬೈಲ್ ನಂಬರ್ನ ಕೊನೆಯ 4 ಡಿಜಿಟ್ಸಲ್ಲಿ ಶೋ ಆಗುತ್ತದೆ. ಎಂಟರ್ OTP ಬಾಕ್ಸಲ್ಲಿ ನಿಮಗೆ ಬಂದಿರತಕ್ಕಂಥ OTP ಫಿಲ್ ಮಾಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು, ದ ಟೀಚರ್ ಸಕ್ಸಸ್ಫುಲಿ ಆ್ಯಡೆಡ್ ಅಂತ ನಿಮಗೆ ಬಂದಿರುತ್ತದೆ. ಇದೇ ರೀತಿ ಪ್ರಶಸ್ತ ಒಂದು ಅಕೌಂಟ್ ನಂಬರ್ ಮೂಲಕ ಶಾಲೆಯಲ್ಲಿರುವ ಎಲ್ಲ ಟೀಚರ್ಸ್ಗಳನ್ನು ಆ್ಯಡ್ ಮಾಡಿ. ಏಕೋಪಾಧ್ಯಾಯ ಶಾಲೆಗಳಿರ್ತಕ್ಕಂಥವರಲ್ಲಿ ಏನಾಗ್ತದೆ, ಹೆಡ್ ಟೀಚರು ಆಮೇಲೆ ಹೆಡ್ ಮಾಸ್ಟರ್ ಮತ್ತು ಟೀಚರ್ ಒಬ್ಬರೇ ಇರೋದ್ರಿಂದ ಸೊ ಅವ್ರು ಏನು ಮಾಡಬೇಕು, ಇಲ್ಲಿ ರೋಲ್ನಲ್ಲಿ ಹೆಡ್ ಟೀಚರ್ ಅಂತ ಇರುತ್ತೆ, ಅದ್ರ ಮುಂದೆ ಅಥವಾ ಪ್ರಿನ್ಸಿಪಾಲ್ ಅಂತ ಏನಿರ್ತದೆ ಅದ್ರ ಮುಂದೆ ಡೌನ್ ಏರೋ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಏನಾಗುತ್ತೆ, ಟೀಚರ್ ಮತ್ತು ಹೆಡ್ ಟೀಚರ್ 2 ರೋಲ್ಗಳು ಶೋ ಆಗುತ್ತೆ. ಅದರಲ್ಲಿ ನೀವೇನು ಮಾಡಿ, ಟೀಚರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ರೋಲ್ ಈಗ ಟೀಚರ್ ಆಗಿ ಬದಲಾಗುತ್ತೆ. ಮತ್ತು ಇಲ್ಲಿ ರೋಲ್ನಲ್ಲಿ ಈ ಮುಂದೆ ಹೆಡ್ ಟೀಚರ್ ಅಂತ ಇತ್ತು, ಈಗ ಟೀಚರ್ ಅಂತ ಬಂದಿರುತ್ತದೆ. ಪ್ರಶಸ್ತ ಆ್ಯಪ್ನ HM ಲಾಗಿನ್ ಇರತಕ್ಕಂಥ ಈ ಒಂದು ಹೋಮ್ ಪೇಜ್, ಇಲ್ಲಿ ಅಸೈನ್ಸ್ ಸ್ಕ್ರೀನಿಂಗ್ಸ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅಸೈನ್ ಸ್ಕ್ರೀನಿಂಗ್ 1, ಅಸೈನ್ ಸ್ಕ್ರೀನಿಂಗ್ ಪಾರ್ಟ್ 2 ಅಂತ ಇರ್ತದೆ. ಸೊ ಇಲ್ಲಿ ಅಸೈನ್ ಸ್ಕ್ರೀನಿಂಗ್ ಪಾರ್ಟ್ 1 ವೈಡಿ ಪಾರ್ಟ್ ಆಗಿ ಸೆಲೆಕ್ಟ್ ಆಗಿರ್ತದೆ, ಅದೇ ಇರಲಿ. ಅಸೈನ್ ಸ್ಕ್ರೀನಿಂಗ್ ಪಾರ್ಟ್ 2 ಇದು ಯಾರಿಗೆ, ಸ್ಕೂಲಲ್ಲಿ ಯಾರು ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಏನಾಗುತ್ತೆ, ಸ್ಪೆಷಲ್ ಎಜುಕೇಟರು ಅಂದರೆ BEd ಸ್ಪೆಷಲು ಅಥವಾ DETಯಲ್ಲಿ ಈ ದಿವ್ಯಾಂಗ ಮಕ್ಕಳಿಗೆ ಅಂತಲೇ ಏನು ಸ್ಪೆಷಲ್ BEd DEd ಮಾಡಿರ್ತಾರಲ್ಲ ಅಂಥ ಒಬ್ಬ ಶಿಕ್ಷಕರು ಸ್ಕೂಲಲ್ಲಿದ್ದಾಗ ಅವರಿಗೆ ಇಲ್ಲಿ ಅಸೈನ್ ಸ್ಕ್ರೀನಿಂಗ್ ಪಾರ್ಟ್ 2 ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ಅಸೈನ್ ಸ್ಕ್ರೀನಿಂಗ್ ಪಾರ್ಟ್ 1 ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿಕೊಳ್ಳಿ.
ಸೊ ಅದರ ಏನಾಗುತ್ತೆ, ಅದ್ರ ಮೇಲೆ ಅಸೈನ್ ಸ್ಕ್ರೀನಿಂಗ್ ಪಾರ್ಟ್ 1 ಮೇಲೆ ಕ್ಲಿಕ್ ಮಾಡಿದಾಗ 2025-26 ಬರ್ತದೆ. ಕ್ಲಾಸು ಇಲ್ಲಿ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಉದಾಹರಣೆಗೆ ಕ್ಲಾಸ್ 1 ಸೆಲೆಕ್ಟ್ ಮಾಡ್ಕೊತಾ ಇದ್ದೇನೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೇನೆ ಮತ್ತು ಇಲ್ಲಿ ಟೀಚರ್ ಅಂತ ಇದೆ. ಸೊ ಟೀಚರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಕೂಲ್ನಲ್ಲಿರ್ತಕ್ಕಂಥ ಟೀಚರ್ ಏನೊಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿರ್ತೇವೆ ಅಥವಾ ನಾವೇನು ಅಸೈನ್ ಮಾಡಿರ್ತೀವಿ ಆ ಒಂದು ಟೀಚರ್ ಇಲ್ಲಿ ಶೋ ಆಗ್ತಿರ್ತಾರೆ. ಸೊ ಅವರ ಹೆಸರು ಇರ್ತದೆ, ಅವರ ಒಂದು ಪ್ರಶಸ್ತ ID ಇರ್ತದೆ. ಸೊ ಟೀಚರ್ ಹೆಸರಿನಿಂದ ಇರ್ತಕ್ಕಂಥ ಚೆಕ್ ಬಾಕ್ಸ್ ಟಿಕ್ ಮಾರ್ಕ್ ಕ್ಲಿಕ್ ಮಾಡಿ, ಸೊ ಅಪ್ಲೈ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ಅಸೈನ್ ನ್ಯೂ ಸ್ಕ್ರೀನಿಂಗ್ ಪಾರ್ಟ್ 1 ಇದನ್ನು ನೀವು ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಏನಾಗುತ್ತೆ, ಈ ಒಂದು ಟೀಚರ್ಗೆ ನೀವು ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕ್ಲಾಸ್ 1 ಕೊಡ್ತಾ ಇದ್ದೇನೆ, ಸೆಕ್ಷನನ್ನು ಕೊಡ್ತಾ ಇದ್ದೇನೆ, ಸೆಕ್ಷನ್ A ಅಂತ ಟೈಪ್ ಮಾಡ್ಕೊತೇನೆ. ಅಸೈನ್ ಟೀಚರ್ನಲ್ಲಿ ಸೊ ನೀವು ಯಾವ ಒಂದು ಟೀಚರ್ ಅವರನ್ನು ಆ್ಯಡ್ ಮಾಡಿರ್ತೀರಿ ಅಥವಾ ಅಸೈನ್ ಮಾಡಿರ್ತೀರಿ ಆ ಒಂದು ಟೀಚರ್ ಲಿಸ್ಟ್ ಎಲ್ಲ ಇಲ್ಲಿ ಶೋ ಆಗುತ್ತದೆ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ಟಾರ್ಟ್ ಡೇಟ್ ಇಲ್ಲಿ ಡೇಟ್ ಒಂದು ಸಿಂಬಲ್ ಅಥವಾ ಏನೊಂದು ಡೇಟ್ನ ಐಕಾನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಪ್ರೆಸೆಂಟ್ ಡೇಟ್ ತೋರಿಸುತ್ತೆ, ಅಥವಾ ನಿಮಗೆ ಯಾವ್ದು ಡೇಟ್ ಬೇಕು ಅದನ್ನು ಡೇಟ್ ನೀವು ಸೆಲೆಕ್ಟ್ ಕೂಡ ಮಾಡ್ಕೋಬೋದು. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಸ್ಟಾರ್ಟ್ ಡೇಟ್ ಕ್ಲಿಕ್ ಮಾಡಿದ ಮೇಲೆ ಅಥವಾ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಡ್ಯೂ ಡೇಟ್ ಅದಾಗೆ ತೆಗೆದುಕೊಳ್ಳುತ್ತದೆ. ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು ದ ಸ್ಕ್ರೀನಿಂಗ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಕ್ರಿಯೇಟೆಡ್ ಅಂತ ಬರ್ತದೆ. ಅದೇ ರೀತಿ ನೀವು ಇಲ್ಲಿ ಮತ್ತೊಂದು ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಅದು ಸೆಲೆಕ್ಟ್ ಮಾಡಿಕೊಳ್ಳಲು ಆ ಕ್ಲಾಸಿಂದ ಇರ್ತಕ್ಕಂಥ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಬ್ಲೂ ಕಲರ್ನಲ್ಲಿ ವೈಟ್ ರೈಟ್ ಮಾರ್ಕ್ ಬರ್ತದೆ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ಇಲ್ಲಿ ಟೀಚರ್ ಯಾರ್ಯಾರು ನಿಮ್ಮ ಸ್ಕೂಲ್ನಲ್ಲಿ ನೀವು ಅಸೈನ್ ಮಾಡಿರ್ತೀರಿ ಅವರ ನೇಮ್ಸು ಶೋ ಆಗ್ತಿರುತ್ತೆ, ಅದರಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಆಮೇಲೆ ಅಸೈನ್ ಸ್ಕ್ರೀನಿಂಗ್ ಪಾರ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಕ್ಲಾಸ್ 2 ಸೆಲೆಕ್ಟ್ ಮಾಡಿಕೊಳ್ಳಿ, ಸೆಕ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಆಮೇಲೆ ಅಸೈನ್ ಟೀಚರ್ನಲ್ಲಿ ಟೀಚರ್ ಏನು ಅಸೈನ್ ಮಾಡಿರ್ತೀರಿ ಹೆಸರು ಶೋ ಆಗ್ತಿರುತ್ತೆ. ಇವರಿಗೂ ಕೂಡ ಸ್ಟಾರ್ಟ್ ಡೇಟು ಡ್ಯೂ ಡೇಟು ಕೊಡಬೇಕು. ಸೊ ಸ್ಟಾರ್ಟ್ ಡೇಟಲ್ಲಿ ನೀವು ಸ್ಟಾರ್ಟ್ ಡೇಟನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಡ್ಯೂ ಡೇಟ್ ಆಟೋಮೆಟಿಕ್ಕಾಗಿ ಫೆಚ್ ಆಗ್ತದೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಈಗ 2ನೇ ತರಗತಿ ಕೂಡ ಏನಾಯಿತು, ಇಲ್ಲಿ ಆ್ಯಡ್ ಆಯಿತು. ಇದೇ ರೀತಿ ಸ್ಕೂಲ್ನಲ್ಲಿರ್ತಕ್ಕಂಥ ಎಲ್ಲ ಒಂದು ಕ್ಲಾಸು ಸೆಕ್ಷನ್ನು ಮತ್ತು ಆಯಾ ಒಂದು ಕ್ಲಾಸ್ಗಳಿಗೆ ನೀವು ಸ್ಕ್ರೀನಿಂಗ್ ಮಾಡಲು ಟೀಚರ್ ಅವರನ್ನು ಅಸೈನ್ ಮಾಡ್ತಾ ಹೋಗಿ. ಸ್ಕೂಲ್ನಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಕ್ಲಾಸಸ್ಗಳಿಗೆ ನಾವು ಟೀಚರ್ ಅವರನ್ನು ಅಸೈನ್ ಮಾಡಿ ಆಯಿತು. ಆಮೇಲೆ ಅವರಿಗೆ ಈ ಒಂದು ಡೆಡ್ಲೈನ್ ಡೇಟು ಅಂದರೆ ಡ್ಯೂ ಡೇಟು ಫ್ರಮ್ ಡೇಟ್ ಟು ಡ್ಯೂ ಡೇಟ್ ಕೂಡ ಸೆಟ್ ಮಾಡಿ ಆಯಿತು, ಅವರಿಗೆ ಹಂಚಿಕೆ ಮಾಡಿ ಆಯಿತು. ಇನ್ನೇನು ಮಾಡಬೇಕಾಗತ್ತೆ, ಟೀಚರ್ ಆಗಿರ್ತಕ್ಕಂಥವರು ತಮಗೆ ಅಸೈನ್ ಮಾಡಿರ್ತಕ್ಕಂಥ ಕ್ಲಾಸ್ನಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ ಅವರನ್ನು ಪ್ರಶಸ್ತ ಆ್ಯಪ್ ಮೂಲಕ ಸ್ಕ್ರೀನಿಂಗ್ ಮಾಡಬೇಕಾಗತ್ತೆ. ಸೊ ಅದು ಹೇಗೆ ನೋಡೋಣ. ಈಗ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಸೇಮ್ ಮತ್ತೆ ಟೀಚರ್ ಅವರು ತಮ್ಮ ಪ್ರಶಸ್ತ ಆ್ಯಪ್ಗೆ ಲಾಗಿನ್ ಆಗಬೇಕಾಗತ್ತೆ. ಮತ್ತು ಸಿಂಗಲ್ ಟೀಚರ್ ಇರತಕ್ಕಂಥವರು ಜಸ್ಟ್ ತಮ್ಮ ರೋಲನ್ನು ಚೇಂಜ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲೇನೊಂದು ನಿಮ್ಮ ನೇಮ್ ಶೋ ಆಗ್ತಿರ್ತದೆ ಅಲ್ಲೇನು ಮಾಡಿ ನಿಮ್ಮ ಈಗ ಪ್ರೆಸೆಂಟ್ ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಲ್ ರೋಲ್ ಏನು ಶೋ ಆಗ್ತಿರ್ತದೆ ಅದರ ಮೇಲೆ ಅದ್ರ ಮುಂದೆ ಇರ್ತಕ್ಕಂಥ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಸೆಲೆಕ್ಟ್ ರೋಲ್ ಅಂತ ಬರ್ತದೆ. ಸೊ ಈಗ ನೀವು ಟೀಚರ್ ರೋಲ್ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ರೋಲು ಈಗ ಟೀಚರ್ ಆಗಿ ಚೇಂಜ್ ಆಗ್ತದೆ. ಮತ್ತು ಈಗ ನೀವು ಟೀಚರ್ ರೋಲ್ನ ಒಂದು ಹೋಮ್ ಪೇಜ್ಗೆ ಬರ್ತೀವಿ. ಸೊ ಈ ಒಂದು ಹೋಮ್ ಪೇಜಲ್ಲಿ ಟೀಚರ್ ಅವ್ರು ಏನು ಮಾಡಬೇಕಾಗತ್ತೆ, ಸ್ಟಾರ್ಟ್ ಸ್ಕ್ರೀನಿಂಗ್ ಮಾಡಬೇಕಾಗತ್ತೆ. ಸ್ಟಾರ್ಟ್ ಸ್ಕ್ರೀನಿಂಗ್ ಪಾರ್ಟ್ 1 ಅಂತ ಇರ್ತದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಇಲ್ಲಿ ಸ್ಕ್ರೀನಿಂಗ್ ಪಾರ್ಟ್ 1 ಅಕಾಡೆಮಿಕ್ ಇಯರ್ 25-26 ಅಂತ ಬಂದಿರುತ್ತದೆ. ಮತ್ತು ಕ್ಲಾಸ್ ಮತ್ತು ಸ್ಟೇಟಸ್ ಅಂತ ಇರ್ತದೆ. ಈ ಕ್ಲಾಸ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ 25-26 ಅಂತ ಇರ್ತದೆ. ಮತ್ತು ಇಲ್ಲಿ ಕೆಳಗಡೆ ಏನಪ್ಪ ಅಂದರೆ ನಿಮ್ಮ ಸ್ಕೂಲ್ನಲ್ಲಿ ಯಾವ ಕ್ಲಾಸ್ಗಳು ಇರ್ತದೆ. ಸೊ ಇಲ್ಲಿ ಕೆಳಗಡೆ ಕ್ಲಾಸ್ಗಳೆಲ್ಲ ಶೋ ಆಗ್ತಿರುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಏನಾಗುತ್ತೆ, ಅಕಾಡೆಮಿಕ್ ಇಯರು, ಕ್ಲಾಸಸ್ಸು, ಸೆಕ್ಷನ್ಸು, ಆಮೇಲೆ ಟೋಟಲ್ ಸ್ಟೂಡೆಂಟ್ಸು, ಆಮೇಲೆ ಅಸೈನ್ ಡೇಟ್, ಸ್ಟಾರ್ಟ್ ಡೇಟ್, ಡೆಡ್ ಲೈನ್ ಅಂತಕ್ಕಂಥದ್ದು ಪ್ರತಿಯೊಂದು ತರಗತಿಗೆ ಬಂದಿರುತ್ತದೆ. ಮತ್ತು ಇಲ್ಲಿ ಪ್ರತಿಯೊಂದು ತರಗತಿಯ ಮುಂದೆ ನಾಟ್ ಸ್ಟಾರ್ಟೆಡ್ ಅಂತ ಇರ್ತದೆ. ಉದಾಹರಣೆಗಾಗಿ 4ನೇ ತರಗತಿ ಏನಿದೆ ಅದರ ಮೇಲೆ ಟಚ್ ಮಾಡ್ತೇನೆ. ನೆಕ್ಸ್ಟ್ ಇಲ್ಲಿ ಕ್ಲಾಸು 4 ಸೆಕ್ಷನ್ A ಅಂತ ಬಂತು, ಡೆಡ್ಲೈನ್ ಶೋ ಆಗ್ತಿದೆ. ಸ್ಕ್ರೀನ್ಡ್ ಸ್ಟೂಡೆಂಟ್ಸ್ ಅಂದರೆ ಇಲ್ಲಿವರೆಗೂ ನಾವು ಮೌಲ್ಯಮಾಪನ ಅಥವಾ ಪರಿಶೀಲನೆ ಮಾಡಿರ್ತಕ್ಕಂಥ ಸ್ಟೂಡೆಂಟ್ಸು
0/0 ಇದೆ ಮತ್ತು ನಾವು ಸ್ಟೂಡೆಂಟ್ ಅನ್ನ ಆಡ್ ಮಾಡಲು ಇಲ್ಲಿ ಆಡ್ ಸ್ಟೂಡೆಂಟ್ ಅಂತಕ್ಕಂಥ ಪ್ಲಸ್ ಬಟನ್ ಇದೆ, ಕ್ಲಿಕ್ ಮಾಡಿ. ಸೊ ನಿಮಗೆ ಇಲ್ಲಿ 3 ಆಪ್ಷನ್ಗಳು ಶೋ ಆಗುತ್ತದೆ. ಆಡ್ ಇಂಡಿವಿಜುವಲ್, ಬಲ್ಕ್ ಅಪ್ಲೋಡ್, ಇಂಪೋರ್ಟ್ ಎಕ್ಸಿಸ್ಟಿಂಗ್ ಅಂತ. ಆಡ್ ಇಂಡಿವಿಜುವಲ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಸೊ ವಿದ್ಯಾರ್ಥಿಯ ಒಂದು ವೈಯಕ್ತಿಕ ಮಾಹಿತಿ, ನೇಮ್, ರಿಜಿಸ್ಟ್ರೇಷನ್ ID, ಆಮೇಲೆ UDIS ಕೋಡ್, ಆಮೇಲೆ ಅಪಾರ್ ID ಮತ್ತು ಅಕಾಡೆಮಿಕ್ ಇಯರ್ ಬೈ ಡಿಫಾಲ್ಟ್ ಆಗಿ ಬಂದಿರುತ್ತದೆ. ಆಮೇಲೆ ಕ್ಲಾಸ್ ಕೂಡ ಬೈ ಡಿಫಾಲ್ಟ್ ಆಗಿ ಬಂದಿರುತ್ತದೆ. ಸೊ ನೋಡಬಹುದು ಇಲ್ಲಿ ಏನೇನು ಒಂದು ಡೀಟೇಲ್ಸ್ ಇದೆ, ಡೇಟ್ ಆಫ್ ಬರ್ತು, ಜೆಂಡರು, ಫಾದರ್ ನೇಮ್, ಮದರ್ ನೇಮ್, ಗಾರ್ಡಿಯನ್ ನೇಮ್, ಇಮೇಲ್ ಅಡ್ರೆಸ್ ಮತ್ತು ಮೊಬೈಲ್ ನಂಬರು. ಆಮೇಲೆ ಇಲ್ಲಿ ಏನೋ ಒಂದು ಡೀಟೇಲ್ಸ್ ಇರ್ತದೆ, ಇದರಲ್ಲಿ ಸ್ಟಾರ್ ಮಾರ್ಕ್ ಇರ್ತಕ್ಕಂಥ ಡೀಟೇಲ್ಸನ್ನು ನೀವು ಮ್ಯಾಂಡೇಟರಿಯಾಗಿ ಎಂಟರ್ ಮಾಡಬೇಕಾಗುತ್ತದೆ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಉದಾಹರಣೆಗಾಗಿ ಒಬ್ಬ ವಿದ್ಯಾರ್ಥಿಯ ಈ ಎಲ್ಲ ಡೀಟೇಲ್ಸನ್ನು ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡ್ತಾನೆ. ರಿಜಿಸ್ಟ್ರೇಷನ್ ID ಅಂದರೆ ಯಾವುದಪ್ಪ ಅಂದರೆ ಇಲ್ಲಿ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಎನಿ ಯುನಿಕ್ ID ಆಫ್ ದಿ ಸ್ಟೂಡೆಂಟ್ ಇನ್ ದಿ ಸ್ಕೂಲ್ ಅಂತ ಬರ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಈ ರಿಜಿಸ್ಟ್ರೇಷನ್ IDಯಲ್ಲಿ ಸ್ಟೂಡೆಂಟ್ ಅಪಾರ್ IDಯನ್ನು ಎಂಟರ್ ಮಾಡಿಬಿಡಿ. ಇಲ್ಲಿ ಅಂದರೆ ECTS ID ಕೂಡ ಎಂಟ್ರಿ ಮಾಡಿದ್ರು ಆಗುತ್ತೆ. ನಾನಿಲ್ಲಿ ಅಪಾರ್ IDಯನ್ನು ಎಂಟರ್ ಮಾಡುತ್ತೇನೆ. ಸೊ ನೋಡಬಹುದು ಸಕ್ಸಸ್ ನ್ಯೂ ಸ್ಟೂಡೆಂಟ್ ಪ್ರೊಫೈಲ್ ಆ್ಯಡೆಡ್ ಅಂತ ಬರ್ತದೆ. ಇಲ್ಲಿ ಸ್ಟೂಡೆಂಟ್ ನೇಮ್ ನೋಡಬಹುದು, ರಿಜಿಸ್ಟ್ರೇಷನ್ ID ಒಂದು ಜನರೇಟ್ ಆಗಿರುತ್ತೆ, ಅದರ ಸ್ಟೂಡೆಂಟ್ ನೇಮ್ ಒಂದು ನಾಟ್ ಸ್ಟಾರ್ಟೆಡ್ ಅಂತ ಬರುತ್ತದೆ. ಸೊ ಇಲ್ಲಿ ನಾವು ಸ್ಟೂಡೆಂಟ್ ನೇಮ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಟೂಡೆಂಟ್ ಪ್ರೊಫೈಲ್ ಪೇಜು ಅಂತ ಬರ್ತದೆ. ಸ್ಕ್ರೀನಿಂಗ್ ಪಾರ್ಟ್ 1 ನಾಟ್ ಸ್ಟಾರ್ಟೆಡ್ ಅಂತ ಇರ್ತದೆ. ಎಡಿಟ್ ಪ್ರೊಫೈಲ್, ರಿಮೂವ್ ಸ್ಟೂಡೆಂಟ್ ಅಂತ ಆಪ್ಷನ್ಗಳಿಗೆ ಎಡಿಟ್ ಮಾಡಲು ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಡಿಟ್ ಆಗುತ್ತೆ. ರಿಮೂವ್ ಮಾಡಬೇಕಾದ್ರೆ ರಿಮೂವ್ ಸ್ಟೂಡೆಂಟ್ ಕ್ಲಿಕ್ ಮಾಡಿದ್ರೆ ಸ್ಟೂಡೆಂಟ್ ರಿಮೂವ್ ಆಗುತ್ತಾರೆ. ಇನ್ನು ಸ್ಕ್ರೀನಿಂಗ್ ಮಾಡಲು ಅಥವಾ ವಿದ್ಯಾರ್ಥಿಯ ಮೌಲ್ಯಮಾಪನ ಮಾಡಲು ಅಥವಾ ಈ ವಿದ್ಯಾರ್ಥಿಯನ್ನು ಪರಿಶೀಲನೆ ಮಾಡಬೇಕಾದ್ರೆ ಇಲ್ಲಿ ಸ್ಟಾರ್ಟ್ ಸ್ಕ್ರೀನಿಂಗ್ ಪಾರ್ಟ್ 1 ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ಕ್ರೀನಿಂಗ್ ಪಾರ್ಟ್ 1 ಫಾರ್ಮ್ ಅಂತ ಇರುತ್ತದೆ. ಇಲ್ಲಿ ಸ್ಟೂಡೆಂಟ್ ನೇಮ್ ಇರುತ್ತದೆ ಮತ್ತು ರಿಜಿಸ್ಟ್ರೇಷನ್ ID ಅಂತ ವಿದ್ಯಾರ್ಥಿ ರಿಜಿಸ್ಟ್ರೇಷನ್ IDಯನ್ನು ನೋಡಬಹುದಾಗಿರುತ್ತದೆ. ಇಲ್ಲೆಲ್ಲ ಏನಪ್ಪ ಅಂದರೆ ಮೌಲ್ಯಮಾಪನಕ್ಕೆ ಅಥವಾ ಪರಿಶೀಲನೆಗೆ ಅಥವಾ ಸ್ಕ್ರೀನಿಂಗ್ಗೆ ಸಂಬಂಧಿಸಿದಂತೆ ಕ್ವಶನ್ಸ್ ಎಲ್ಲ ಇರ್ತದೆ. ಸೊ ಈ ಒಂದು ಕ್ವಶನ್ಸ್ಗಳನ್ನು ನಾವು 1 by 1 ಈ ಒಂದು ಸ್ಟೂಡೆಂಟ್ ಅಬ್ಸರ್ವ್ ಮಾಡ್ತಾ ಮತ್ತು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮೌಲ್ಯಮಾಪನ ಪ್ರಶ್ನೆಗಳು ಅಥವಾ ಪರಿಶೀಲನೆ ಪ್ರಶ್ನೆಗಳ ಹಿಂದೆ ನಾವು ಏನೋ ಒಂದು ಚೆಕ್ ಬಾಕ್ಸ್ ಇರ್ತದೆ, ಅದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡ್ತಾ ಹೋಗಬೇಕಾಗತ್ತೆ. ಇಲ್ಲಿ ಉದಾಹರಣೆಗಾಗಿ ಮೊದಲನೇದು ನೋಡಿ 1.1 this student has difficulty in walking or needs ಸಪೋರ್ಟ್ ಟು ವಾಕ್ ಆರ್ ಕ್ಲೈಮ್ ಸ್ಟೇರ್ಸ್ ಅಂತ ಇರ್ತದೆ. ಸೊ ಇದನ್ನು ಅಬ್ಸರ್ವ್ ಮಾಡಿದ ಮೇಲೆ ಈ ಒಂದು ಪಾಯಿಂಟ್ಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗೆ ಇದು ಅಪ್ಲೈ ಆಗ್ತಾ ಇದ್ರೆ ಇಲ್ಲಿ ಈ ಒಂದು ಏನೊಂದು ಪ್ರಶ್ನೆ ಇದೆ ಅದ್ರ ಹಿಂದೆ ಇರ್ತಕ್ಕಂಥ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಬೇಕು, ಇಲ್ಲಾಂದರೆ ಬ್ಲ್ಯಾಂಕ್ ಬಿಡಬೇಕು. ಇದೇ ರೀತಿ ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಕ್ವಶನ್ಸ್ಗಳಿಗೆ ನಾವು ಪರಿಶೀಲನಾ ಪ್ರಶ್ನೆಗಳಿಗೆ ನಾವು ರೆಸ್ಪಾನ್ಸ್ ಮಾಡ್ತಾ ಹೋಗಬೇಕು. ಚೆಕ್ ಬಾಕ್ಸ್ ಟಿಕ್ ಮಾಡಬೇಕು, ಅಪ್ಲೈ ಆಗದಿದ್ರೆ ಖಾಲಿ ಬಿಡಬೇಕು. ಮತ್ತು ಇಲ್ಲಿ ಈ ವಿದ್ಯಾರ್ಥಿಗೆ ಯಾವುದೇ ಒಂದು ಇಲ್ಲಿ ಮೌಲ್ಯಮಾಪನದ ಅಂಶಗಳು ಅನ್ವಯವಾಗದಿದ್ದರೆ ನನ್ ಆಫ್ ದಿ ಅಬೋ ಸೆಲೆಕ್ಟ್, ಅದರ ಹಿಂದೆ ಒಂದು ಚೆಕ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿದಾಗ ರೈಟ್ ಮಾರ್ಕ್ ಬರ್ತದೆ. ಇಲ್ಲಿ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಎರಡು ಒಂದು ಆಯ್ಕೆಗಳಿವೆ. ಸೇವ್ ಅಂದರೆ ಜಸ್ಟ್ ಸೇವ್ ಆಗುತ್ತೆ. ಸೇವ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಏನೊಂದು ಡೀಟೇಲ್ಸ್ ಕೊಟ್ಟಿರ್ತೀರಿ ಅದು ಸೇವ್ ಆಗುವುದರ ಜೊತೆಗೆ ಸಬ್ಮಿಟ್ ಕೂಡ ಆಗುತ್ತದೆ. ಸೊ ಇಲ್ಲಿ ಸೇವ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡುವುದಕ್ಕೂ ಮೊದಲು ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳಿಗೆ, ಮೌಲ್ಯಮಾಪನದ ಪ್ರಶ್ನೆಗಳಿಗೆ, ಸ್ಕ್ರೀನಿಂಗ್ ಕ್ವಶನ್ಸ್ಗೆ ತಾವು ಎಲ್ಲ ಒಂದು ಕ್ವಶನ್ಸನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ ಈ ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ಈ ಒಂದು ಕ್ವಶನ್ಗಳಿಗೆ ಅಥವಾ ಸ್ಕ್ರೀನಿಂಗ್ಗೆ ಸಂಬಂಧಿಸಿದಂಥ ಎಲ್ಲ ಒಂದು ಕ್ವಶನ್ಸ್ಗೆ ನೀವು ಸರಿಯಾಗಿ ಆನ್ಸರನ್ನು ಸೇವ್ ಮಾಡಿದ ಮೇಲೆ ಸೇವ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ಈಗ ನಿಮಗೆ ಮತ್ತೊಂದು ಸಲ ಶ್ಯೂರ್ ಕೇಳುತ್ತೆ, ಎಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು ಸಕ್ಸಸ್ ಡೇಟಾ ಹ್ಯಾಸ್ ಬೀನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತದೆ. ಸೊ ಈಗ ವ್ಯೂ ಸ್ಕ್ರೀನಿಂಗ್ ಪಾರ್ಟ್ 1 ಹಿಸ್ಟ್ರಿ ಅಂತ ಇರ್ತದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೋಡಬಹುದು ಈಗ ನೀವು ಸ್ಕ್ರೀನ್ ಮಾಡಿರ್ತಕ್ಕಂಥ ಅಥವಾ ಪರಿಶೀಲನೆ ಮಾಡಿರ್ತಕ್ಕಂತಹ ಸ್ಟೂಡೆಂಟ್ ನೇಮ್ ಇರ್ತದೆ ಮತ್ತು ಆ ಸ್ಟೂಡೆಂಟ್ ಡೀಟೇಲ್ಸ್ ನೋಡ್ಬೋದು. ಆಮೇಲೆ ಸ್ಕ್ರೀನಿಂಗ್ ಪಾರ್ಟ್ 1 ಅಂತ ಇಲ್ಲಿ ಪಾರ್ಟ್ 1 ಹಿಸ್ಟ್ರಿ ಅಲ್ಲಿ ನೀವು ಯಾವ ಒಂದು ಕ್ಲಾಸಿನ ವಿದ್ಯಾರ್ಥಿಯನ್ನು ಯಾವ ದಿನಾಂಕದಂದು ಮತ್ತು ಯಾವ ಶಿಕ್ಷಕರು ನಿಮ್ಮ ನೇಮ್ ಕೂಡ ಇಲ್ಲಿ ನಿಮಗೆ ಶೋ ಆಗ್ತಿರುತ್ತೆ. ಮೇಲ್ಗಡೆ ಇಯರ್ ಕೂಡ ಇರುತ್ತದೆ. ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ, ಮತ್ತೊಂದು ಸಲ ಬ್ಯಾಕ್ ಮೇಲೆ
ಕ್ಲಿಕ್ ಮಾಡ್ತೇನೆ. ಸೊ ನೀವೇನು ಮಾಡಬೇಕಾಗತ್ತೆ, ಸ್ಕೂಲಲ್ಲಿರ್ತಕ್ಕಂತಹ ಉಳಿದ ಸ್ಟೂಡೆಂಟ್ಸ್ಗಳನ್ನು ಆ್ಯಡ್ ಮಾಡಬೇಕಾಗತ್ತೆ. ಆ್ಯಡ್ ಮಾಡಲು ಇಲ್ಲಿ ಆ್ಯಡ್ ಸ್ಟೂಡೆಂಟ್ ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಇಲ್ಲಿ ಆಪ್ಷನ್ಸ್ ಇದೆ, ಆ್ಯಡ್ ಇಂಡಿವಿಜುವಲ್, ಬಲ್ಕ್ ಅಪ್ಲೋಡ್, ಇಂಪೋರ್ಟ್ ಎಕ್ಸಿಸ್ಟಿಂಗ್ ಅಂತ. ಸೊ ಇವುಗಳಲ್ಲಿ ನೀವು ಉದಾಹರಣೆಗೆ ನೀವು ಬಲ್ಕ್ ಅಪ್ಲೋಡ್ ಯಾವ ರೀತಿ ಮಾಡಬೇಕಪ್ಪ ಅಂದರೆ, ಬಲ್ಕ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೀವು ಬಲ್ಕ್ ಅಪ್ಲೋಡ್ ಸ್ಟೂಡೆಂಟ್ ಲಿಸ್ಟ್ ಯೂಸಿಂಗ್ CSV ಫೈಲ್ ಅಂತ ಇರ್ತದೆ. ಅಂದರೆ ನಾವೇನು ಮಾಡಬೇಕು, ಸ್ಕೂಲಲ್ಲಿ ಇರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ಗಳದ್ದು ಒಂದು CSV ಫೈಲ್ ಮಾಡಿ ಆ ಒಂದು ಫೈಲನ್ನು ಸೆಲೆಕ್ಟ್ ಮಾಡಿಕೊಳ್ಳಲು ಇಲ್ಲಿ ಅಪ್ಲೋಡ್ CSV ಫೈಲ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಈ ಒಂದು CSV ಫೈಲನ್ನು ಅಪ್ಲೋಡ್ ಮಾಡಿದ್ರೆ ಸ್ಟೂಡೆಂಟ್ ಆ ರೀತಿಯೂ ಕೂಡ ಆ್ಯಡ್ ಮಾಡಬಹುದು. ಆಮೇಲೆ ಇಂಪೋರ್ಟ್ ಎಕ್ಸಿಸ್ಟಿಂಗ್ ಅಂತಕ್ಕಂಥ ಇನ್ನೊಂದು ವಿಧಾನ ಇದೆ ಸ್ಟೂಡೆಂಟ್ ಆ್ಯಡ್ ಮಾಡ್ತಕ್ಕಂಥದ್ದು. ಸೊ ಇಂಪೋರ್ಟ್ ಎಕ್ಸಿಸ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಇಂಪೋರ್ಟ್ ಫ್ರಮ್ ಪ್ರೀವಿಯಸ್ ಇಯರ್ ಅಂತ ಇರ್ತದೆ. ಇಲ್ಲಿ ನೋಡಬಹುದು ಸೆಲೆಕ್ಟ್ ಅಕಾಡೆಮಿಕ್ ಇಯರ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ 24-25 ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಸೆಲೆಕ್ಟ್ ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಟೈಪ್ ಸೆಕ್ಷನಲ್ಲಿ ಸೆಕ್ಷನನ್ನು ಟೈಪ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈ ಒಂದು ಡೀಟೇಲ್ಸು ಯುಡೈಸ್ ಪ್ಲಸ್ MHID ಯುಡೈಸ್ ಪ್ಲಸ್ನ ಸ್ಟೂಡೆಂಟ್ ಮಾಡ್ಯೂಲ್ನಿಂದ ಡೀಟೇಲ್ಸು ಫೆಚ್ ಆಗೋವರೆಗೂ ನಾವು ವೇಟ್ ಮಾಡಿ ಸ್ಟೂಡೆಂಟ್ ಡೇಟಾ ಫೆಚ್ ಆದಮೇಲೆ ನಾವು ಸ್ಟೂಡೆಂಟನ್ನು ಆ್ಯಡ್ ಮಾಡಬಹುದು. ಬಟ್ ಈಸಿ ವೇ ಯಾವುದಪ್ಪ ಅಂದರೆ ಇಲ್ಲಿ ನೋಡಿ ಆ್ಯಡ್ ಇಂಡಿವಿಜುವಲ್ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಸ್ಟೂಡೆಂಟ್ ಡೀಟೇಲ್ಸ್ ಎಂಟ್ರಿ ಮಾಡ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಸ್ಟೂಡೆಂಟ್ ನೇಮ್, ರಿಜಿಸ್ಟ್ರೇಷನ್ ID ಸ್ಟೂಡೆಂಟ್ ಪರ್ ID ಮತ್ತು ಸ್ಟೂಡೆಂಟ್ ಒಂದು ಅಕಾಡೆಮಿಕ್ ಇಯರು ಮತ್ತು ಕ್ಲಾಸು ಇವು ಬೈ ಡಿಫಾಲ್ಟ್ ಆಗಿ ಬಂದಿರುತ್ತದೆ. ಡೇಟ್ ಆಫ್ ಬರ್ತ್ ಒಂದನ್ನು ಎಡಿಟ್ ಮಾಡಿ, ಜೆಂಡರ್ ಎಡಿಟ್ ಮಾಡಿ, ಆಮೇಲೆ ಸ್ಟೂಡೆಂಟ್ ಮೊಬೈಲ್ ನಂಬರ್ ಆ್ಯಡ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟೂಡೆಂಟ್ ಆ್ಯಡ್ ಆಗ್ತಾರೆ. ಆ್ಯಡ್ ಆಗಿರ್ತಕ್ಕಂಥ ಸ್ಟೂಡೆಂಟ್ ಸ್ಕ್ರೀನಿಂಗ್ ಮಾಡಬೇಕು, ಸೇವ್ ಸಬ್ಮಿಟ್ ಕೊಡಬೇಕು. ಆಗ ಸ್ಟೂಡೆಂಟ್ ಸ್ಕ್ರೀನಿಂಗ್ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತದೆ. ಇದೆಲ್ಲ ಏನಪ್ಪ ಅಂದರೆ ಟೀಚರ್ ಲಾಗಿನ್ನಲ್ಲಿ ನಾವು ಮಾಡಬೇಕಾಗಿರುತ್ತದೆ. ಇನ್ನು ಮುಖ್ಯ ಶಿಕ್ಷಕರು ಲಾಗಿನ್ನಲ್ಲಿ ಟೀಚರು ಯಾವ್ಯಾವ ಒಂದು ಸ್ಟೂಡೆಂಟ್ ಸ್ಕ್ರೀನಿಂಗ್ ಮಾಡಿದ್ದಾರೆ ಅದನ್ನು ರಿಪೋರ್ಟ್ ತಗೋಬೇಕಾದ್ರೆ ನೀವು ಮುಖ್ಯ ಶಿಕ್ಷಕರ ಲಾಗಿನ್ಗೆ ಬರಬೇಕು. ಸಿಂಗಲ್ ಟೀಚರ್ ಇದ್ದಂಥವರು ನೀವು ಒಂದು ಟೀಚರ್ ಲಾಗಿನ್ನಲ್ಲಿ ಏನು ಮಾಡಿ, ಇಲ್ಲಿ ಟೀಚರ್ ರೋಲ್ ಮುಂದೆ ಡೌನ್ ಏರೋ ಮಾರ್ಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ಸೆಲೆಕ್ಟ್ ರೋಲ್ನಲ್ಲಿ ಹೆಡ್ ಟೀಚರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಏನಾಗುತ್ತೆ, ನಿಮ್ಮ ಟೀಚರ್ ರೋಲ್ ಇದ್ದಿದ್ದು ಈಗ ಹೆಡ್ ಮಾಸ್ಟರ್ ರೋಲ್ನ ಒಂದು ಹೋಮ್ ಪೇಜ್ಗೆ ಬಂದ್ರಿ. ಇದರಲ್ಲಿ ನೀವು ಏನು ಮಾಡಬೇಕಾಗತ್ತೆ, ಸ್ಕ್ರೀನಿಂಗ್ ಪಾರ್ಟ್ 1 ವ್ಯೂ ರಿಪೋರ್ಟ್ ಅಂತ ಏನಿರ್ತದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ನೀವು ಯಾವ ಒಂದು ಸ್ಟೂಡೆಂಟನ್ನು ಒಂದು ಸ್ಕ್ರೀನಿಂಗ್ ಮಾಡಿದ್ದೀರಿ ಆ ಒಂದು ಕ್ಲಾಸನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ನೆಕ್ಸ್ಟ್ ಸ್ಕ್ರೀನಿಂಗ್ ಪಾರ್ಟ್ 1 ರಿಪೋರ್ಟ್ ಅಂತ ಬರ್ತದೆ. ಇಲ್ಲಿ ಇಯರ್ ಬೈ ಡಿಫಾಲ್ಟ್ ಆಗಿ 25-26 ಬಂದಿದೆ. ಕ್ಲಾಸ್ ನಾನು 4ನೇ ತರಗತಿಯ ಸ್ಟೂಡೆಂಟನ್ನು ಸ್ಕ್ರೀನ್ ಮಾಡಿರೋದ್ರಿಂದ 4 ಅಂತ ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಅದರಿಂದ ಚೆಕ್ ಬಾಕ್ಸ್ ಇದೆ, ಟಿಕ್ ಮಾಡುತ್ತೇನೆ, ಅಪ್ಲೈ ಮೇಲೆ ಕ್ಲಿಕ್ ಮಾಡುತ್ತೇನೆ. ಸೊ ಆಮೇಲೆ ಇಲ್ಲಿ ನೋಡಬಹುದು ಡೌನ್ಲೋಡ್ ರಿಪೋರ್ಟ್ ಅಂತಕ್ಕಂಥ ಒಂದು ಬಟನ್ ಇದೆ, ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಶ್ಯೂರ್ ಕೇಳುತ್ತದೆ, ಎಸ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಡೌನ್ಲೋಡ್ ಆದಮೇಲೆ ನಿಮಗೆ ಸಕ್ಸಸ್ಫುಲ್ನ ಒಂದು ಪಾಪ್ ಪೇಜ್ ಬರ್ತದೆ. ಸೊ ನೋಡ್ಬೋದು ಈ ಒಂದು ರಿಪೋರ್ಟಲ್ಲಿ ಮೇಲ್ಗಡೆ ಏನಿದೆ, ಸ್ಕೂಲ್ ನೇಮ್ ಇದೆ, ಆಮೇಲೆ HM ನೇಮ್ ಇದೆ, ಆಮೇಲೆ ಸ್ಕೂಲ್ನ ಬೇಸಿಕ್ ಡೀಟೇಲ್ಸನ್ನೆಲ್ಲ ನೋಡಬಹುದು. ಆಮೇಲೆ ಯಾವ ಕ್ಲಾಸ್ನಲ್ಲಿ ನೀವು ಸ್ಟೂಡೆಂಟ್ನ ಒಂದು ಸ್ಕ್ರೀನಿಂಗ್ ಮಾಡಿದ್ದೀರಿ ಆ ಒಂದು ಸ್ಟೂಡೆಂಟ್ ಡೀಟೇಲ್ಸ್ ಎಲ್ಲ ಇಲ್ಲಿ ಬಂದಿರುವುದನ್ನು ನಾವು ನೋಡಬಹುದಾಗಿರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತರಂ.